कर्नाटक के हुबली में मंत्री संतोष लाड ने एसआईआर प्रक्रिया को लेकर कहा कि राज्य में अपनाई जा रही व्यवस्था अन्य राज्यों से अलग है। उन्होंने कहा कि कांग्रेस बिना तथ्यों के आरोप नहीं लगाती और हर मुद्दे पर उसके पास आंकड़े मौजूद है। मीडिया से बातचीत के दौरान मंत्री संतोष लाड ने प्रधानमंत्री पर निशाना साधते हुए कहा कि वे कई महत्वपूर्ण सवालों का जवाब नहीं दे रहे हैं। दरअसल उन्होंने प्रधानमंत्री राहत कोष यानी पीएम केयर्स PMNRF में आए करीब 20,000 करोड़ रुपए के उपयोग का विवरण सार्वजनिक करने की मांग की। साथ ही मंत्री संतोष लाड ने कहा कि बीजेपी लगातार कांग्रेस से 70 वर्षों का हिसाब मांगती है, लेकिन इस राशि पर जवाब देने से बच रही है। उन्होंने आरोप लगाया कि बीजेपी झूठे जवाब देने में माहिर है। देश में भ्रष्टाचार बढ़ा है और भाजपा शासित राज्यों के विकास को बढ़ा चढ़ाकर पेश किया जा रहा है। ಇವತ್ತು ಅದೇ DC ಅವ್ರ ಜೊತೆ ಮಾತನಾಡ್ತಿದ್ದೀನಿ, ನಾನು ಹ್ಯಾವ್ ಎ ಮೀಟಿಂಗ್. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತಾಕೀತು ಮಾಡಿದ್ದಾರೆ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಂತ ಹೇಳಿ. ಸೊ ಇವತ್ತು ಇನ್ನೂ 2-3 ದಿನ ಎಲ್ಲ ತಾಲೂಕುಗಳಿಗೆ ಹೋಗಿ ಏನು ಸ್ಟಾಕ್ ಇದೆ, ಏನು ಸಿಚುವೇಶನ್ ಇದೆ, ನೇರವಾಗಿ ರೈತರು ಮಾತಾಡೋದಾಗಿರಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ 2-3 ದಿನದಲ್ಲಿ. ಈಗಾಗಲೇ ಜನರೆಲ್ಲ ಜಮೀನುಗಳ ಹರಗುವಂಥ ಪರಿಸ್ಥಿತಿ ಬಂದಿದೆ ಸರ್. ಯಾಕೋ ತಡ ಆಯ್ತು ಸರ್ ಸರ್ಕಾರದಿಂದ? ತಡ ಏನಾಗಿಲ್ಲ ನೋಡಿ, ಯಾಕಂತಂದರೆ DCಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ DCಗಳು ತಿರುಗಾಡಿದ್ದಾರೆ. ಸೊ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಸರ್ಕಾರ ಹತ್ರ ಇದೆ. ಈಗ ನಾವೇನು ಹೊಸದಾಗಿ ಸಚಿವರುಗಳು ಮತ್ತೆ ತಿರ್ಗಾ ಆಗಿದ್ವಿ, ಮತ್ತೆ ಇನ್ನೊಂದ್ಸಲಿ ತಾಕೀತು ಮಾಡಿ ನಮಗೆ ಹೇಳಿದ್ದಾರೆ, ಎಸ್ ಗಿವನ್ ಅಸ್ ಗೈಡೆನ್ಸ್ ದಟ್ ವಿ ಹ್ಯಾವ್ ಟು ಗೋ ಎವ್ರಿವೇರ್ ಅಂತೇಳಿ ಹೋಗ್ತಾ ಇದ್ದೀವಿ. ಈಗ ಸರ್ ಎಲ್ಲ ಜಿಲ್ಲಾಧಿಕಾರಿಗಳು ಹೋಗ್ಯಾರ ಅನ್ಸುತ್ತೆ. ನಮ್ಮ ಧಾರವಾಡ ಜಿಲ್ಲಾಧಿಕಾರಿ ಮಾತ್ರ ನಿನ್ನೆ ಹೋಗ್ಯಾರ ಅಷ್ಟೇ, ನಿನ್ನೆ ಬಿಟ್ಟು ಯಾವತ್ತೂ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ನೀವು ಬರ್ತೀರಾ ಅಂತ ಹೇಳಿದಕ್ಕೆ ನಿನ್ನೆ ಒಂದು ಕುಂದಗೋಳಕ್ಕೆ ಹೋಗಿ ಧಾರವಾಡ ಜಿಲ್ಲಾಡಳಿತ ಯಾವ ಹಳ್ಳಿಗೆ ಅಲ್ಲ, ಈಗ ನನಗೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಅವ್ರು ಯೂಶಲಿ RMA ಕೊಟ್ಟಿರ್ತಾರೆ, ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಹೇಳಿದ್ರಿ ಅಲ್ಲ, 100% ಗೈಡ್ಲೈನ್ಸ್ ಇದೆ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ. ಗೈಡ್ಲೈನ್ಸ್ ಪ್ರಕಾರ ಬರ ಘೋಷಿತ ಮಾಡಬೇಕಂದ್ರೆ ಆ ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ ಒಳಗೆ ಯಾವ ಬರ್ತವೆ ಚೆಕ್ ಮಾಡಬೇಕಾಗುತ್ತೆ. ಇವತ್ತು BJP ಸಹ ತಮ್ಮ ಜಿದ್ದಿಗೆ ಬಿದ್ದು ಇವತ್ತು ಅದಕ್ಕೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಿ ಸರ್, ಒಂದು ಬರ ತಂಡ ಸರ್. ಒಳ್ಳೇದಲ್ಲ, ವೆಲ್ಕಮ್ ದಮ್. ಅವರು ಆ ಥರ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಅವರು ಕಳಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ವೆಲ್ಕಮ್ ದಮ್. ಅವರು ಹೇಳೋದು ಕರೆಕ್ಟ್ ಇದೆ. ಅವರು ವಿಜಯ್ ಸ್ವಲ್ಪ ನಾವು 10,000 ಕೊಟ್ಟರೆ ಅವರು ಒಂದು 50,000 ಕೇಳ್ರಿ, ಅಲ್ಲಿ ನಾವು ಅವ್ರಿಗೆ ಕೇಳಿ ಸ್ವಲ್ಪ 50,000 ಕೋಟಿ ಕೇಳಿ. ಯಾಕಂದರೆ ಎಲ್ಲ ನಾವು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಕ್ಕಿಲ್ಲ ಅಂತ ಭಾಳ ಸಲ ನಾವು ಬಹಿರಂಗವಾಗಿ ಕೂಡ ಹೇಳಿದ್ದೀವಿ. ಸೊ ಯಾವುದೇ ರೀತಿಯಾದ ಸಪೋರ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಅದಾವೆ ರಾಜ್ಯದಲ್ಲಿ ಯಾವಾಗಲೂ ಮಲ್ತಾ ಧೋರಣೆ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕಲ್ಲ, ವಾಸ್ತವಾಂಶ ಕೂಡ ಇದೆ. ಸೊ ಅದರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸದ್ಯದಲ್ಲಿ.